ಪಯಣಿಗ, ಇಲ್ಲಿ ನಿಲ್ಲಲು ನೆಲೆಯಿಲ್ಲ ಪಯಣಿಗ, ಇಲ್ಲಿ ಮಲಗಲು ನೆಲೆಯಿಲ್ಲ ಪಯಣಿಗ. ಮರಳಿ ಬಾ ಮುನ್ನ ಹೊರಳಿ ಬಾ ಮುನ್ನ ತಿರುಗಿ ಬಾ ಮುನ್ನ ಮರಳಿ ಬಾ ಮನೆಗೆ ಮುನ್ನ ಮರಳಿ ಬಾ ಮುನ್ನ. ಹರಿ ಹರಿ ವಿಠಾಲ ಗೋವಿಂದ ವಿಠಾಲ ಹರಿ ಹರಿ ವಿಠಾಲ ಗೋವಿಂದ ವಿಠಾಲ ಹರಿ ಹರಿ. ನಮಸ್ಕಾರ. ನಿರಂತರ ರಂಗ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕನ್ನಡ ಹಾಗೂ ದೇಶದ ರಂಗಭೂಮಿಯಲ್ಲೇ ಅತ್ಯುತ್ತಮ ರಂಗ ಸಂಗೀತ ನಿರ್ದೇಶಕರಾಗಿದ್ದವರು ನಮ್ಮ ಶ್ರೀನಿವಾಸ್ ಭಟ್, ನಮ್ಮೆಲ್ಲರ ಪ್ರೀತಿಯ ಚೀನಿ ಮಾಮ. ನಿರಂತರದ ಹಲವಾರು ನಾಟಕಗಳಿಗೆ, ಶಿಬಿರಗಳಿಗೆ ಸಂಗೀತ ನಿರ್ದೇಶಕರಾಗಿ ಹೊಸ ತಲೆಮಾರಿನ ಜೊತೆ ಒಡನಾಟ ಇಟ್ಟುಕೊಂಡಿದ್ದವರು ನಮ್ಮ ಪ್ರೀತಿಯ ಚೀನಿ ಮಾಮ. ಇಂದು ಅವರ ಸಂಗೀತ ನಿರ್ದೇಶನದ ರಂಗಗೀತೆಗಳನ್ನು ನಮ್ಮ ನಿರಂತರದ ಗೆಳೆಯರೆಲ್ಲರೂ ಪ್ರಸ್ತುತಪಡಿಸುತ್ತಿದ್ದೇವೆ. ಪದಕಾವ್ಯ ಜುಂಜಪ್ಪ ನಾಟಕದಿಂದ ಮೊದಲೇ ನೆನೆದೆವು. ಇದೀಗ ಸ್ಯಾಮ್ ಅಂದರೆ ಸ್ಯಾಮ್ವೆಲ್ ನಾಟಕ ಪತ್ರ ಬಂದಿದೆ. ರಚನೆ ನಿರಂತರದ ಗೆಳೆಯರು, ಸಂಗೀತ ಶ್ರೀನಿವಾಸ್ ಭಟ್ ಚೀನಿಯವರು. ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ, ABCD ಯಲ್ಲಿ ಗೀಚಿದ ಪತ್ರ ಬಂದಿದೆ, ABCD ಯಲ್ಲಿ ಗೀಚಿದ ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ. ವಾಸಗಿಸ ರಷ್ಯಾ ಪಶ್ಯ ಅಮೇರಿಕಾ ಇಸ್ರೇಲ್ ಇರಾನ್ ಜರ್ಮನ್ ಜಪಾನ್ ಅಂಟಾರ್ಟಿಕಾ. ವಾಸಗಿಸ ರಷ್ಯಾ ಪಶ್ಯ ಅಮೇರಿಕಾ ಇಸ್ರೇಲ್ ಇರಾನ್ ಜರ್ಮನ್ ಜಪಾನ್ ಅಂಟಾರ್ಟಿಕಾ. ಟಾಪು ಗೀಟು ಹ್ಯಾಟು ಗೀಟು ಹುಡುಗರ ಫ್ಯಾಷನ್ ಡ್ರೆಸ್ಸು, ಟಾಪು ಗೀಟು ಹ್ಯಾಟು ಗೀಟು ಹುಡುಗರ ಫ್ಯಾಷನ್ ಡ್ರೆಸ್ಸು. ಹೆಣ್ಣು ಮಕ್ಕಳ ತೆಳ್ಳನೆ ಬೆಳ್ಳನೆ ಫೋಟೋ ಬಂದಿದೆ, ಹೆಣ್ಣು ಮಕ್ಕಳ ತೆಳ್ಳನೆ ಬೆಳ್ಳನೆ ಫೋಟೋ ಬಂದಿದೆ. ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ. ಸೊರಗಿ ಕೊರಗಿ ತಿರುಗಿ ಸೊರಗಿ ಕೊರಗಿ ಮಸುಕಾದ ನೆನಪ ಹೊತ್ತ ಪತ್ರ ಬಂದಿದೆ, ಪತ್ರ ಬಂದಿದೆ, ಪತ್ರ ಬಂದಿದೆ. ಯಾರು ಕಾಣೆನೋ ಆಹಾಯಿಕೆ ಮಾರನ ಪತಾಕೆ ತೋರುತ್ತಿರ್ಪಳಿ ನಯನಕ್ಕೆ, ತೋರುತ್ತಿರ್ಪಳಿ ನಯನಕ್ಕೆ ಸಾರ ಸಾರ ಸಾಂಬಿಕೆ. ಯಾರು ಕಾಣೆನು ಆಹಾಯಿಕೆ ಮಾರನ ಪತಾಕೆ ತೋರುತ್ತಿರ್ಪಳಿ ನಯನಕ್ಕೆ, ತೋರುತ್ತಿರ್ಪಳಿ ನಯನಕ್ಕೆ ಸಾರ ಸಾರ ಸಾಂಬಿಕೆ. ಯಾರು ಕಾಣೆನು ಆಹಾಯಿಕೆ.
ಮೆರವಣಿಗೆ. ರಚನೆ ಬಾದಲ್ ಸರ್ಕಾರ್ ಅವರು. ಇದು ತೀರದ ದಾರಿ ಪಯಣಿಗ. ಇದು ತೀರದ ದಾರಿ ಪಯಣಿಗ, ಇದು ಮುಗಿಯದ ದಾರಿ ಪಯಣಿಗ. ಇದು ತೀರದ ದಾರಿ ಪಯಣಿಗ, ಇದು ಮುಗಿಯದ ದಾರಿ ಪಯಣಿಗ. ಇಲ್ಲಿ ನಿಲ್ಲಲು ನೆಲೆಯಿಲ್ಲ ಪಯಣಿಗ, ಇಲ್ಲಿ ಮಲಗಲು ನೆಲೆಯಿಲ್ಲ ಪಯಣಿಗ. ಇದು ತೀರದ ದಾರಿ ಪಯಣಿಗ, ಇದು ಮುಗಿಯದ ದಾರಿ ಪಯಣಿಗ. ಇಲ್ಲಿ ನಿಲ್ಲಲು ನೆಲೆಯಿಲ್ಲ ಪಯಣಿಗ, ಇಲ್ಲಿ ಮಲಗಲು ನೆಲೆಯಿಲ್ಲ ಪಯಣಿಗ. ತಿರುಗಿ ಬಾ ಮುನ್ನ, ಮರಳಿ ಬಾ ಮನೆಗೆ ಮುನ್ನ. ತಿರುಗಿ ಬಾ ಮುನ್ನ, ಮರಳಿ ಬಾ ಮನೆಗೆ ಮುನ್ನ, ಮುನ್ನ ಮುನ್ನ ಮುನ್ನ. ನೋ ಮ್ಯಾನ್ಸ್ ಲ್ಯಾಂಡ್ ನಾಟಕದ ರಚನೆ ಪ್ರಸಾದ್ ಕುಂದೂರ್. ಕಬೀರನ ಗೀತೆ. ನಾವು ಪ್ರೀತಿಯಿಂದ ಇಲ್ಲಿ ನಿನ್ನನ್ನು ನೆನೆಯುತ್ತಲಿದ್ದೇವೆ. ನಿನ್ನ ಹಾಡು ನಮ್ಮೊಳಗಿದೆ, ನಿನ್ನ ಹಾಡು ನಮ್ಮೊಳಗಿದೆ. ಓಗೆಯ ಕಬೀರ ನಾವು ಪ್ರೀತಿ. ಈಗೊಂದು ಸಣ್ಣ ಸಭಾ ಕಾರ್ಯಕ್ರಮ. ನಮ್ಮ ಜೊತೆ ಹಿರಿಯ ಸಾಹಿತಿಗಳು ಹಾಗೂ ಈ ನಾಟಕದ ರಚನೆಯನ್ನು ಮಾಡಿದಂತಹ ರಾಜಪ್ಪ ದಳವಾಯಿಸರಿದ್ದಾರೆ. ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ. ನಮ್ಮ ನಿರಂತರದ ಶ್ರೀನಿವಾಸ್ ಪಾಲಳ್ಳಿ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ರಾಜಪ್ಪ ದಳವಾಯಿಸರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ. ನಿರಂತರದ ಅನೇಕ ಗೆಳೆಯರು ವಿದ್ಯಾರ್ಥಿ ದೆಸೆಯಿಂದ ನನಗೆ ಪರಿಚಯ ಆದವರು. ಬಹಳ ವರ್ಷಗಳ ಕಾಲ ಅವರು ರಂಗಭೂಮಿಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ನಿರಂತರವಾಗಿಯೇ ಸಾಗಿ ಬಂದಿದೆ. ಬಹಳ ಒಳ್ಳೊಳ್ಳೆಯ ನಾಟಕಗಳನ್ನು ಅವರು ಮೈಸೂರಿನ ಜನತೆಗೆ ತೋರಿಸಿದ್ದಾರೆ. ಫೆಸ್ಟಿವಲನ್ನು ಮಾಡೋದು ತುಂಬ ಕಷ್ಟದ ಕೆಲಸ. ಇವತ್ತಿಗೂ ನನಗೆ ಟೀ ಹೌಸ್ ಅನ್ನುವಂತಹ ನಾಟಕವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಪರೂಪದ ಒಂದು ರಂಗಪ್ರಯೋಗ ಅದು. ಅಂತಹ ಅನೇಕ ನಾಟಕಗಳನ್ನು, ಬೇರೆ ಕಡೆಯಲ್ಲಿರುವ ನಾಟಕಗಳನ್ನು ಮೈಸೂರಿನ ನಾಗರಿಕರಿಗೆ ತರಿಸಿ ತೋರುವ ಒಂದು ಮಹತ್ತರದ ಕೆಲಸವನ್ನು ಮಾಡ್ತಾರೆ. ಅವರ ಕೂಡಲ ಸಂಗಮ ಅನ್ನುವಂತಹದ್ದು ಒಂದು ಮಹತ್ವದ ಪ್ರಯೋಗ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದ ಸಿ ಅಶ್ವಥ್ ಅವರಿಗೆ ಸಂಗೀತದ ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದು. ನಾನೊಮ್ಮೆ ಆ ಪ್ರಯೋಗವನ್ನು ನೋಡಲಿಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದೆ. ನನಗೆ ಟಿಕೆಟ್ ಸಿಗಲಿಲ್ಲ. ಕೊನೆಗೆ ನನ್ನನ್ನು ಗುರ್ತು ಹಿಡಿದವ್ರು ಯಾರೋ ಕರ್ಕೊಂಡೋಗಿ ಬಾಲ್ಕನಿ ಕೂರಿಸಿದ್ರು. ಆ ಬಾಲ್ಕನಿಲಿ ಅಲ್ಲಿ ಕೂಡ ಕಿಕ್ಕಿರಿದು ಹೋಗಿತ್ತು. ಕೊನೆಗೆ ಅಲ್ಲೂ ಜಾಗ ಇಲ್ಲದಿದ್ದಕ್ಕೆ ಬಾಲ್ಕನಿ ಮೇಲಿನ ಮೆಟ್ಲಲ್ಲಿ ಕೂತು ಆ ನಾಟಕವನ್ನು ನೋಡಿದ್ದೆ. ಅಂದರೆ ಅಷ್ಟು ಪ್ರಸಿದ್ಧವಾದ ಒಂದು ಪ್ರಯೋಗ. ಜನಾರ್ದನ್ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿರುವ ಮತ್ತೊಂದು ಸಾಂಸ್ಕೃತಿಕವಾದ ಪರ್ಸನಾಲಿಟಿ. ಪ್ರಸಾದ್ ಕುಂದೂರ್ ಮತ್ತು ಅವರ ಅನೇಕ ಜನ ಗೆಳೆಯರು. ಅವರು ಹಾಡೋರಿದ್ದಾರೆ, ಚಿತ್ರ ಬರೆಯೋರಿದ್ದಾರೆ, ಮಾತಾಡೋರಿದ್ದಾರೆ, ನಾಟಕ ಬರೆಯೋರಿದ್ದಾರೆ, ನಾಟಕ ಕಲಿಸೋರಿದ್ದಾರೆ. ಅವ್ರದ್ದೇ ಒಂದು ದೊಡ್ಡ ಒಂದು ಪಡೆ ಇದೆ. ಅವರು ಬೇರೆ ಬೇರೆ ಸಾಮಾಜಿಕವಾದ ಮತ್ತು ಅನೇಕ ಅವರ ತಂಡಕ್ಕೆ ಆ ಹಣದ ಮೂಲವನ್ನು ತಂದು ಕೊಡುವ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಅವರಲ್ಲಿ ಆರ್ಕಿಟೆಕ್ಟ್ಸ್ ಇದ್ದಾರೆ. ನಿರಂತರ ಉತ್ಸವಕ್ಕೆ ದಾವಣಗೆರೆಯ ವೃತ್ತಿ ರಂಗಾಯಣ ಕರ್ನಾಟಕ ಅವರು ಸಿದ್ಧಪಡಿಸಿರುವಂಥ, ನಾನು ಬರೆದಿರುವಂಥ ಗೋಹರ್ ಬಾಯಿ ಕರ್ನಾಟಕಿ ಅವರ ಜೀವನವನ್ನು ಕುರಿತು ಮತ್ತು ಬಾಲಗಂಧರ್ವ ಇಬ್ಬರ ಜೀವನವನ್ನು ಕುರಿತ ನಾಟಕ ಪ್ರತಿಗಂಧರ್ವ ಈಗ ಪ್ರಯೋಗ ಆಗ್ತಾಯಿದೆ. ನನಗೆ ತುಂಬ ಸಂತೋಷದ ವಿಷಯ. ಕಂಪನಿ ಶೈಲಿಯ ಸಂವೇದನೆಗಳನ್ನು ವರ್ತಮಾನೀಕರಿಸುವ ಸಮನ್ವಯದ ವಿಭಿನ್ನತೆಯ ಯತ್ನ ಇದು. ಬಯೋಪಿಕ್ ಕಥನವೊಂದನ್ನು ರಂಗಪಠ್ಯ ಆಗಿಸುವುದು ಸವಾಲಿನ ಕೆಲಸವೇ ಸರಿ. ಒಂದೆಡೆ
ಕನ್ನಡ, ಮರಾಠಿ ಮತ್ತು ಹಿಂದೂ ಮುಸ್ಲಿಂ ಧರ್ಮದ ಸಂಕೀರ್ಣತೆಗಳ ಗುದುಮುರಗಿ. ಮತ್ತೊಂದೆಡೆ ಪ್ರೀತಿ ಪ್ರೇಮಗಳ ಸಾಮರಸ್ಯ ಸೌಹಾರ್ದ. ಗಂಧರ್ವ ಮತ್ತು ಪ್ರತಿಗಂಧರ್ವ ಎಂಬ ನಾಟ್ಯ ಸಂಗೀತ ವ್ಯಕ್ತಿತ್ವಗಳ ಅನಾವರಣ. ನಿರ್ವಹಣೆ ಮಲ್ಲಿಕಾರ್ಜುನ ಕಡ್ಕೋಳ. ಇಂದು ರಾತ್ರಿ 10:30ಕ್ಕೆ ಸರಿಯಾಗಿ ರಾಣಿ ಬಗೀಚಾ ಮಂದಿರದಲ್ಲಿ ಬಾಲಗಂಧರ್ವ ನಾಟಕ ನಡೆಯಲಿದೆ. ಅಲ್ಲ, ಅವ ಬಾಲಗಂಧರ್ವ ಗಂಡಸ್ ಮಗ ಇದಾನ, ಹೆಣ್ಣು ಪಾಠ ಮಾಡ್ಯಾನ. ಯವಿ ಯವಿ ಏನ್ ಚಂದಾಗ ಬಳಸ್ತಾನ. ಅವನ್ ಸೊಂಟನ ಬಳ್ಳಿಯದ್ ಮಾಡ್ಯಾನೋ ಏನೋ ಆ ದೇವ್ರು. ಅವನು ತಳಕು ಬಳುಕು ನೋಡಾಕ ಮಂದಿ ಮುಗಿಬಿದ್ದು ಥಿಯೇಟರ್ ಬರ್ತಾರ, ಶಿಳ್ಳೆ ಚಪ್ಪಾಳೆ ಹೊಡೆದು ಆನಂದಿಸ್ತಾರ. ಚಲೋ ಮಾಡ್ತಾನ ಪಾತ್ರ. ಬಾಲಗಂಧರ್ವ ಮಾವ, ನಾನು ಹಾಗೆ ಪಾತ್ರ ಮಾಡ್ಬೇಕಾ? ಮಾಡು, ಯಾರು ಬೇಡ ಅಂತಾರ? ಆಗ್ಲಿ. ಮನ್ನಿಸು ಮುನ್ನಿನ ಅಪಮಾನ, ಸ್ವೀಕರಿಸೋ ಪ್ರೀತಿಯ ದಿನಮಾನ. ಗಂಡನಿದ್ದರೆ ಮಾತ್ರ ನಮಗೆ ರಕ್ಷಣೆ ಎಂದು ತಪ್ಪಾಗಿ ಭಾವಿಸಬೇಡ. ಕಿತ್ತೂರಿಗೆ ಕೇಸರಿ ಬರೀ ಮಲ್ಲ ಸಜ್ಜನಷ್ಟೇ ಅಲ್ಲ, ಕಿತ್ತೂರಿಗೆ ಕೇಸರಿ ಚೆನ್ನಮ್ಮವೆಂಬ ಮಹಾವ್ಯಾಘ್ರವಿದೆ ಎಂದು ತಿಳಿ. ಕದ್ದ ವಜ್ರಗಳನ್ನ ಎಲ್ಲೆಡೆಗೆ ಸಿಟ್ಟಿದ್ದೀಯೋ ಕೂಳ, ಮಾಡಿರುವುದೇ ಕಳ್ಳತನ, ಅದರಲ್ಲಿ ನಮಗೆ ಮೋಸವೇ? ಕಳ್ಳರ ಕಳ್ಳ ನೀನು ಜೀವಂತವಿದ್ದರೆ ತಾನೆ ಕದ್ದ ವಜ್ರಗಳ ಜೊತೆ ಸರಸವಾಡುವುದು. ಗೆಲುವು ಸೋಲುಗಳ ಸಹಯಾನ, ಜೀವನಯಾನ, ಗೆಲುವು ಸೋಲುಗಳ ಸಹಯಾನ, ನೀನು ಪ್ರೀತಿಸಿ ಬಂದಾರ. ಹೌದು, ಪ್ರಕಾಶನ ಕಲಾ ನಾಟಕ ಕಂಪ್ನಿ ಮಾಲಕರದಾರ. ಕರೀರಿ ಮಾವ, ಇಲ್ಲೇ ಒಳಗ್ ಕರೀರಿ. ಮಾಲಕ್ರ ಕಾಯಿ ಕರೀತದಾಳ, ಬರ್ರಿ. ನಾನು ಚಿಕ್ಕವಳಿದ್ದಾಗ ಬಿಜಾಪುರದೊಳಗ ಅನೇಕ ಸಾರಿ ನಾಟಕ ನೋಡಿದ್ದೆ. ಆದ್ರ ಭಾಮಿನಿ ಪಾತ್ರ ಮಾಡೋ ಅವಕಾಶ ಈಗಷ್ಟೇ ಸಿಕ್ಕಿದೆ ನೋಡ್ರಿ. ನೀವು ನೋಡೋಕೆ ಥೇಟ್ ಬಾಲಗಂಧರ್ವರೇ ಆಗಿದ್ರಿ. ಅಯ್ಯಯ್ಯೋ, ಆ ಮಹಾನ್ ಕಲಾವಿದ ಎಲ್ಲಿ, ನಾನೆಲ್ಲಿ? ಬಾಲಗಂಧರ್ವರನ್ನ ಅನುಕರಣೆ ಮಾಡ್ಲಿಕ್ಕೂ ಬಹಳ ಪ್ರತಿಭೆ ಬೇಕ್ರಿ. ಬರೋಬ್ಬರಿ ಮಾತ ಹೇಳಿದ್ರಿ ಬಾಯಾರ. ಅಂದಂಗ ನಮ್ದು ಒಂದು ಮಾತು ಹೇಳ್ರಲ್ಲ. ನೀವ್ಯಾಕ ನಮ್ಮ ಕಲಾ ಪ್ರಕಾಶ ನಾಟ್ಯ ಸಂಘ ಕಂಪನಿಗೆ ನಟಿಯಾಗಿ ಬರಬಾರ್ದು ಅಂತ? ಕೈ ಹಿಡಿಯೋ ಕಂಪ್ನಿಗ ಕೈ ಹಿಡಿಯೋ ಯೋಗ ಬಂದ್ರ ಬೇಡ ಅನ್ನಕ್ಕಾಗತ್ರ ಮಾಲೀಕ್ರ? ಹಿಡಿಯೋಣ್ರಿ. ಈ ಗೋಹರ್ ಬಾಯಿ ನಂಬಿದವ್ರ ಕೈ ಬಿಡೋ ಹೆಣ್ಮಗಳೇ ಅಲ್ರಿ. ಆಹಾ ಪ್ರೀತಿ ಮಾಡಿದ
ನಾನಾ ಬಾ ನಾನ. ಹೆಂಗದರಿ ಬಾಂಬೆ ಮನೆ? ಚಲೋ ಅದ ನಾನ. ಬಾಯರ ಗೋಹರ್ ಬಾಯಿಗೆ ಶಾರದಾ ಕಂಪ್ನಿಗೆ ಮಾತಾಡೇನ್ರಿ. ಬಾಪುಬಾಯಿ ಮಾಲೀಕರು ಈ ಬಾಯಿನ ವಾಯ್ಸ್ ಟೆಸ್ಟಿಗೆ ಕರ್ಕೊಂಬರಕ್ ಹೇಳ್ಯಾರ. ಗಂಧರ್ವರ ಕಂಪ್ನಿ ಒಳಗ ನಟನಾಗಿದ್ದ ಕೃಷ್ಣರಾವ್ ಚೋಳ್ಕರ್ ರಾಸವಿಲಾಸ ಸಿನಿಮಾಕ ಹೀರೋ ರೀ. ನಮ್ಮ ಹಳೇ ದೋಸ್ತ. ನಿರ್ದೇಶಕರು ಯಾರು? ನಾನು ಬಾಯಿ ಹೋಗಿ ಚಲೋ ಮಾಡಿಸ್ತಾರ ಪಾತ್ರ? ಪರ್ಫೆಕ್ಟ್ ಅದಲ್ರಿ. ಹಾ, ಆರ್ಟಿಸ್ಟ್ ಎಲ್ಲ ರೆಡಿನಾ? ಹಾ ಸರ್, ಎಲ್ಲ ಬನ್ನಿ. ನೋಡಿ, ನೀವು ಹೀಗೆ ಬರ್ತಾ ಇರ್ತೀರಿ. ಇದು ಲಾಂಗ್ ಶಾಟ್, ಕ್ಯಾಮೆರಾ ಅಲ್ಲಿರುತ್ತೆ. ಇಷ್ಟು ದೂರ ಬಂದ್ಮೇಲೆ ಫ್ರೇಮ್ ನಲ್ಲಿ ಸೇರ್ತೀರಾ. ಇಬ್ರು ಒಟ್ಟಿಗೆ ನಡೀತಾ ಇರ್ತೀರಾ. ಸ್ವಲ್ಪ ಹಿಂದೆ ಮುಂದೆ ನಡಿಬೇಕು. ಹಾ, ಓವರ್ಲ್ಯಾಪ್ ಆಗಬಾರ್ದು. ಅಚ್ಚಾ ಸಾಬ್. ಓಕೆ, ರೆಡಿ, ಸೈಲೆನ್ಸ್, ವಿ ವಿಲ್ ಗೋ ಟು ಟೇಕ್. ರೆಡಿ ಸರ್. Lights on, camera, ರೆಡಿ ಸರ್. sound, clap, action. शुक्रिया। तो अब अभी हम अगली सॉन्ग पर बढ़ते हैं। चलिए शुरू करते हैं। साउंड रिकॉर्ड रेडी स्टार्ट अगेन 1 2 3 स्टार्ट। पतित पावन
ಕೋರ್ಟ್ ಚಾಲು ಆಗ್ತದ. ಜಡ್ಜ್ ಸಾಹೇಬರು ಆಗಮಿಸುತ್ತಿದ್ದಾರೆ. ಶಾಂತತಾ. ಕೋರ್ಟ್ ಚಾಲು ಹೇ, ಕೋರ್ಟ್ ಚಾಲು ಹೇ, ಕೋರ್ಟ್ ಚಾಲು ಹೇ. ಪ್ರೊಸೀಡ್. ಕೋರ್ಟು ಮುಂದುವರಿಯಲಿ. ಆಗಲಿ ಸ್ವಾಮಿ. ಕೇಸ್ ನಂಬರ್ 2676/1933 ಬಾಲಗಂಧರ್ವ ವರ್ಸಸ್ ಗೋಹರ್ ಬಾಯ್ ಕರ್ನಾಟಕಿ. ಪ್ರೊಸೀಡ್. ನಾರಾಯಣ ಶ್ರೀಪಾದ್ ರಾಜಹಂಸ ಯಾನೆ ಬಾಲಗಂಧರ್ವ ಬಾಲಗಂಧರ್ವ ಬಾಲಗಂಧರ್ವ. ದಾದಾ, ಔಷಧಿ ಕುಡೀರಿ. ದುಃಖ ಮಾಡಬೇಡಿ ದಾದಾ. ನನಗೂ ಬೇಸರ ಅದ. ಕಂಪನಿ ಮುಚ್ಚಿತು ಅಂತ ಹೇಳಿ ಬಹುಶಃ ನನ್ನ ಮ್ಯಾನೇಜರ್ಗಿರಿ ಚಲೋ ಆಗ್ಲಿಲ್ಲ ಅಂತ ಅನಿಸ್ತದ. ಬಾಬುರಾವ್ ರಾಜಹಂಸೆ ಕಂಪನಿ ಮುನ್ನಡೆಸಿದ್ರ ಚಲೋ ಆಗ್ತಿತ್ತೋ ಏನೋ. ನಾವು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಸಣ್ಣ ಮಕ್ಕಳ ರೀತಿ ಹಠ ಮಾಡ್ತೀರಪ್ಪ. ಸರಿ, ನಾನು ಬರ್ತೀನಿ. ಆದ್ರ ವೇದಿಕೆಯಿಂದ ದೂರ ನಿಂತು ಕಾರ್ಯಕ್ರಮ ನೋಡ್ತೀನಿ. ಆಗಬಹುದಾ? ಹೊರಡೋಣ. ಎಲ್ಲರಿಗೂ ನಮಸ್ಕಾರ. ಪುಣೆ ಶಹರದ ಮಹಾನಾಗರಿಕರೇ, ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ತಮ್ಮ ಗಂಧರ್ವ ಶೈಲಿಯ ಸಂಗೀತದ ಮೂಲಕ ಮತ್ತು ಸ್ತ್ರೀ ಪಾತ್ರದ ಮೂಲಕ ಮರಾಠಿ ಸಂಸ್ಕೃತಿಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ಹಾಗೂ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದಂತಹ ನಮ್ಮವರೇ ಆದ ಬಾಲಗಂಧರ್ವ ಅವರಿಗೆ ಇಂದು ಪುಣೆ ಮಹಾಜನತೆಯ ಪರವಾಗಿ ಒಂದು ನಾಗರಿಕ ಸನ್ಮಾನ. ಸನ್ಮಾನವನ್ನು ಸ್ವೀಕರಿಸಿರುವ ಮಾನ್ಯ ಬಾಲಗಂಧರ್ವ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ ಹಾಗೂ ತಮ್ಮ ಗಂಧರ್ವ ಶೈಲಿಯ ಒಂದು ಗಾಯನವನ್ನು ಪ್ರಸ್ತುತಪಡಿಸಲು ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಕಲಾ ಸೇವೆಯನ್ನ ಗುರುತಿಸಿ ಸನ್ಮಾನಿಸಿದಂತಹ ಪುಣೆಯ ನಾಗರಿಕ ಸಮಿತಿಯವರಿಗೆ ಋಣಿಯಾಗಿರ್ತೇನೆ. ನೀವು ಅಪೇಕ್ಷಿಸಿದ ಹಾಗೆ ಗಂಧರ್ವ ಶೈಲಿಯ ಸಂಗೀತವನ್ನ ಹಾಡಬಹುದಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಹಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಂತ ನೀವು ಬೇಸರ ಪಟ್ಟುಕೊಳ್ಳೋ ಅಗತ್ಯನೂ ಇಲ್ಲ. ನಿಮ್ಮೆಲ್ಲರಿಗೋಸ್ಕರ ನನ್ನ ಗೋಹರ ಒಂದು ಹಾಡನ್ನ ಹಾಡ್ತಾಳೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ ಗಂಧರ್ವರೇ. ಇಲ್ಲ ರೀ, ಅವ್ರಿಗೆ ಹಾಡಕ್ ಬಿಡಲ್ಲ ನಾವು. ಅವಳು ಕನ್ನಡದವಳು, ಅವಳು ಹಾಡೋಂಗಿಲ್ಲ. ಅಕ್ಕಿ ಮುಸುಡ್ರಕ್ಕಿದ್ದಾರೆ. ಬೇರೆ ಜೊತೆಗಿದ್ದಾಳೆ. ಗೋರ್ ಬಾಯಿ ಹಾಡೋ ಹೋಗಿಲ್ಲ. ದಯವಿಟ್ಟು ಒಂದು ಅವಕಾಶ. ಯಾವ ಕಾರಣಕ್ಕೂ ಕೊಡಿಲ್ಲ. ಕೂತ್ಕೊಳ್ಳಿ ಗಂಧರ್ವರೇ. ನನ್ನ ಗೋಹರ ಬಾಯಿಗೆ ವೇದಿಕೆಯಲ್ಲಿ ಅವಕಾಶ ಕೊಡಲಿಲ್ಲ ಅಂದ ಮೇಲೆ ನಿಮ್ಮ ಸನ್ಮಾನ ನೀವೇ ಇಟ್ಟುಕೊಳ್ಳಿ. ನಾನ ಈ ಸನ್ಮಾನ ವಂತಿಕೆಯನ್ನ ಯಾವುದಾದ್ರೂ ದೇವಸ್ಥಾನಕ್ಕೋ
ದರ್ಗಕ್ಕೋ ಕೊಟ್ಟುಬಿಡು. ನಾಟಕದ ಸಂಗೀತದ ಸಹಕಾರದಲ್ಲಿ ತಬಲಾ ಸಾತ್ನಲ್ಲಿ ಚಂದ್ರಶೇಖರ್ ಪಿ ಅವರು ದಾವಣಗೆರೆಯಿಂದ, ಹಾಗೆ ಹಾರ್ಮೋನಿಯಂನಲ್ಲಿ ಶ್ರೀಶೈಲ ಬಿರಾದಾರ್ ಗುಲ್ಬರ್ಗಾ ಹಾಗೆ ದಾವಣಗೆರೆ, ಹಾಗೆ ಅತ್ಯದ್ಭುತವಾಗಿ ಬೆಳಕಿನ ಒಂದು ನಿರ್ವಹಣೆ ಮಾಡಿರುವಂತವರು ಮಧು ನೀನಾಸಂನವರು. ಆಮೇಲೆ ಇವರು ಯಾರು ಕೂಡ ಯಾವುದೇ ರಂಗಶಾಲೆಯಲ್ಲಿ ಕಲಿತು ಬಂದವರಲ್ಲ. ನೀನಾಸಂ ಆಗಲಿ ಮತ್ತು ರಂಗಾಯಣ ಆಗಲಿ NSD ಆಗಲಿ ಎಲ್ಲಿಯೂ ಕೂಡ ಕಲಿತು ಬಂದವರಲ್ಲ. ಇವರೆಲ್ಲ ಅನೇಕರು ಇದರಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವರಿದ್ದಾರೆ ಮತ್ತು ವಿದ್ಯಾವಂತರದಾರ ಇಲ್ಲ ಅಂತ ಹೇಳಿದ್ರೆ, ಆದರೆ ಯಾವುದೇ ರಂಗಶಾಲೆಯಲ್ಲಿ ಕಲಿತು ಬಂದಿಲ್ಲ. ಕೇವಲ 20 ದಿವಸಗಳ ಪ್ರಯತ್ನದಲ್ಲಿ ನಮ್ಮ ರಂಗಾಯಣ ರೂಪಿಸಿರ್ತಕ್ಕಂಥ ನಾಟಕ ಇದು.